ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇಷ್ಟು ಗಾಢವಾಗಿ ನಿದ್ರಿಸಲು ಸಾಧ್ಯವೇ ಎಂದವಳಿಗೆ ಆಶ್ಚರ್ಯವಾಗ್ತಿತ್ತು. ಎಷ್ಟೋ ಬಾರಿ ಪ್ರಜ್ವಲ್ ಹೇಳೋದು ಸಂಜೆಯಾಗ್ತಿತ್ತು. ಪುನಃ ರಾತ್ರಿಯೂ ಯಾವ ತೊಂದರೆಯೂ ಇಲ್ಲದೆ ನಿದ್ರಿಸ್ತಿದ್ದ. ಈ ವಯಸ್ಸಿನ ಹುಡುಗ ಹೀಗೆ ಮೈ ಮೇಲೆ ಎಚ್ಚರವಿಲ್ಲದೆ ನಿದ್ದೆ ಮಾಡೋದು ಅಂದ್ರೇನು? ಅವನಿಗೆ ಎಚ್ಚರವಾಗಿದ್ದಾಗ ಫೋನಿನ ಮುಂದೆ ಕುಳಿತು 4-6 ಬಾರಿ ನಂಬರ್ಗಳನ್ನು ತಿರುಗಿಸಿ ಪಿಸುಧ್ವನಿಯಲ್ಲಿ ಮಾತನಾಡ್ತಿದ್ದ. ಸುಮತಿ ಅಲ್ಲೇನಾದರೂ ಬಂದರೆ ತಟ್ಟನೆ ರಿಸೀವರ್ ಇಟ್ಬಿಡ್ತಿದ್ದ. ಯಾಕೆ ಪ್ರಜ್ವಲ್, ಫೋನ್ ಸರಿ ಇಲ್ವಾ? ಸುಮತಿ ಪ್ರಶ್ನಿಸಿದ್ರೆ ಹಾಂ ಹ್ಞೂ ಎಂದು ಅಸಂಬದ್ಧವಾಗಿ ಉತ್ತರಿಸಿ ಜಾಗ ಖಾಲಿ ಮಾಡ್ತಿದ್ದ. ಹುಡುಗ ಏನೋ ತಮ್ಮಿಂದ ಮುಚ್ಚಿಡ್ತಿದ್ದಾನೆಂದು ಸುಮತಿಗೆ ಅನುಮಾನ. ಆದರೆ ಅದನ್ನು ಯಾರ ಬಳಿ ಹೇಳೋದು? ವೈಶಾಲಿ, ಗೋವಿಂದ ತಾನು ಏನೇ ಹೇಳಿದರೂ ಅದನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ತಾವೆಲ್ಲ ಮನೆ ಬಿಡುವ ಸಂದರ್ಭದಲ್ಲಿ ವೃತ ನಿಷ್ಠೂರ ಮನಸ್ತಾಪ ಬರಬಾರದೆಂದು ಹೃದಯದಲ್ಲಿ ದುಗುಡ ತುಂಬಿಕೊಂಡೇ ಮನೆ ಬಿಟ್ಲು. ವೈಶಾಲಿ, ನಾವು ಹೊಡ್ತಿದ್ದೀವಿ. ನಮ್ಮಲ್ಲಿ ಏನೇ ಮನಸ್ತಾಪಗಳಿದ್ರೂ ಮರೆತುಬಿಡಿ. ನಮ್ಮ ಸಂಬಂಧವನ್ನೇ ತೊರೆದುಕೊಳ್ಬೇಡಿ. ನಮ್ಮನೆಗೆ ನೀವು ಆಗಾಗ ಬರ್ತಾ ಇರಬೇಕು. ಹಾಗೆ ನಾವು ಬರ್ತಾ ಇರ್ತೀವಿ. ನಾನು ನಿಮ್ಮ ತಂಗಿಯನ್ನು ವಿಶ್ವಾಸ ಇರಲಿ. ವೈಶಾಲಿ ಅವಳ ಮಾತನ್ನು ಅಂಗೀಕರಿಸಲು ಇಲ್ಲ. ಅದಕ್ಕೆ ತಕ್ಕ ಪ್ರತಿಕ್ರಿಯೆಯೂ ತೋರದೆ ಬಿಗುವಾದ ಮೌನ ಧರಿಸಿದ್ಲು. ಗೋಪಾಲನ ಸಂಸಾರ ಬೇರೆ ಮನೆಗೆ ಹೋದ್ಮೇಲೆ ಪ್ರಜ್ವಲ್ ಗರಿಗೆದರಿದ ಹಕ್ಕಿಯಂತಾದ. ಮನೆಯಲ್ಲಿ ಅವನಿಗೆ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ಇಷ್ಟು ದಿನಗಳು ಅವನು ಹಿಂಜರಿತಿದ್ದುದು ಸುಮತಿಯ ಬಗ್ಗೆ ಮಾತ್ರ. ಈಗ ನಿರಂಕುಶವಾಗಿ ಅವನ ಚಟುವಟಿಕೆಗಳು ಮುಂದುವರೆದಿತ್ತು. ಇತ್ತೀಚೆಗೆ ಅಣ್ಣ ತಮ್ಮಂದಿರ ಭೇಟಿಯೇ ಅಪರೂಪವಾಗಿತ್ತು. ಗೋವಿಂದಣ್ಣನ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೋ ಏನೋ, ಒಂದ್ಸಲ ನೋಡ್ಕೊಂಡು ಬರೋಣವೇನ್ರಿ? ಸುಮತಿ ಗೋಗರೆದ್ರು ಗೋಪಾಲ ಅದನ್ನು ಕಿವಿಗೆ ಹಾಕೊಳ್ತಿರ್ಲಿಲ್ಲ. ಆ ಹೆಂಗಸಿಗೆ ಮೊದಲೇ ನಮ್ಮನ್ನು ಕಂಡ್ರೆ ಆಗಲ್ಲ, ನಾವ್ಯಾಕೆ ಸುಮ್ಮನೆ ಅವರ ಮನೆ ಬಾಗಿಲಿಗೆ ಹೋಗಬೇಕು ಎಂದ್ಬಿಟ್ಟ. ಸಾಧ್ವಿ, ನಿಮ್ಮ ತಂದೆ ಅಂತೂ ನನ್ನ ಮಾತು ಕೇಳಲ್ಲ. ನಿನಗೆ ಹೇಗಿದ್ರೂ ಬಿಡುವಿರುತ್ತೆ. ಆ ಮನೆ ಕಡೆ ಯಾವಾಗಲಾದರೂ ಒಂದ್ಸಲ ಹೋಗ್ಬಾ. ತಾಯಿಯ ಆದೇಶಕ್ಕೆ ಮಣಿತು ಸಾತ್ವಿಕ್ ಗೋವಿಂದನ ಮನೆಗೆ ಹೋಗಿ 10 ನಿಮಿಷದಲ್ಲೇ ವಾಪಸ್ ಹಿಂತಿರುಗಿ ಬಂದ. ಅಮ್ಮ, ಅವರ ಮನೆಯಲ್ಲಿ ಅಡಿಗೆ ಕೆಲಸದವರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಯಾರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಅವರು ಯಾರಿಗೂ ಗೊತ್ತಿಲ್ವಂತೆ. ಸುಮತಿ ನಿಟ್ಟಿಸಿಬಿಟ್ಟಾಗ ಸಾತ್ವಿಕ್ ಮಾತು ಮುಂದುವರಿಸಿದ. ಅಮ್ಮ, ನನ್ನ ಫ್ರೆಂಡ್ಸ್ ಕೆಲವರು ಏನು ಹೇಳ್ತಾರೆ ಗೊತ್ತಾ? ಪ್ರಜ್ವಲ್ ಡ್ರಗ್ಸ್ ತಗೊಳ್ತಾನಂತೆ. ದೊಡ್ಡಪ್ಪ ದೊಡ್ಡಮ್ಮ ಅವನಿಗೆ ಲೆಕ್ಕವಿಲ್ಲದೆ ಪಾಕೆಟ್ ಮನಿ ಕೊಡ್ತಾರೆ. ಅದಕ್ಕೆ ಅವನು ನೀರು ಚೆಲ್ಲಿದ ಹಾಗೆ ದುಡ್ಡು ಉಡಾಯಿಸ್ತಾನೆ. ಜೊತೆಗೆ ಡ್ರಗ್ಸ್ ಪೆಡ್ಲಿಂಗ್ನಲ್ಲೂ ಇನ್ವಾಲ್ವ್ ಆಗ್ತಿದ್ದಾನಂತೆ. ಅವನು ಮಾಡ್ತಾ ಇರೋದು ಎಂಥ ಕ್ರೈಮ್ ಗೊತ್ತೇನಮ್ಮ? ದೇಶದ್ರೋಹ. ನಾಳೆ ಅವನೇನಾದರೂ ರೆಡ್ ಹ್ಯಾಂಡಾಗೆ ಸಿಕ್ಬಿದ್ದು ಅರೆಸ್ಟ್ ಆದರೆ ಬೇಲ್ ಕೊಟ್ಟರು ಬಿಡುಗಡೆಯಾಗಲ್ಲ. ದೇಶದ್ರೋಹಿಗಳಿಗೆ ಜಾಮೀನು ಸಿಗಲ್ವಂತೆ. ಸುಮತಿಯ ಎದೆ ದಸಕ್ಕೆಂದಿತು. ಹಾಗೆಲ್ಲ ಮಾತನಾಡಬೇಡ್ವೋ. ನಾವು ಖಂಡಿತ ಕೇಳಿಲ್ಲ, ಕಂಡಿಲ್ಲ. ಯಾರೋ ಹೇಳಿದ್ರು ಅಂತ ಪ್ರಜ್ವಲ್ನ ಹಾಗೆಲ್ಲ ದೂಷಿಸಬೇಡ. ನೀವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ರು ಅಣ್ಣ ತಮ್ಮಂದಿರೇ ಕಣೋ. ಅವನಿಗೆ ಕೆಟ್ಟದಾದರೆ ನಮಗೂ ಆದ ಹಾಗೆ. ದೇಹದ ಯಾವುದೇ ಅಂಗಕ್ಕೆ ಪೆಟ್ಟಾದರೂ ಯಾತನೆ ಪಡೋದು ಹೃದಯ ತಾನೆ? ಸಾತ್ವಿಕ್ ಮಾತನಾಡಲಿಲ್ಲ. ತಾಯಿಯ ಸಹೃದಯತೆ ಕಂಡು ಅವನು ತಲೆ ತಗ್ಗಿಸಿದ. ಸುಮತಿ ತನ್ನ ಮನದಾಳವನ್ನು ಗೋಪಾಲನ ಬಳಿಯೂ ತೋಡ್ಕೊಂಡಾಗ ಅವನು ಯಥಾಪ್ರಕಾರ ಅದನ್ನು ಗಹನವಾಗಿ ಪರಿಶೀಲಿಸಲಿಲ್ಲ. ಶ್ರೀಮಂತರ ಮಕ್ಕಳು ಏನು ಮಾಡಿದ್ರೂ ಅದು ಫ್ಯಾಷನ್. ಪ್ರಜ್ವಲ್ನೇನು ಚಿಕ್ಕ ಹುಡುಗನಲ್ಲ. ಸುಮತಿ, ಅವನ ಒಳಿತು ಕೆಡುಕು ಗಮನಿಸೋಕೆ ಹುಲಿ ಹಾಗೆ ಅವನ ತಂದೆ ತಾಯಿ ಇಲ್ವಾ? ಸದ್ಯ ನಮಗಿರೋ ಒಬ್ಬ ಮಗನ ಭವಿಷ್ಯದ ಬಗ್ಗೆ ಯೋಚಿಸಿದ್ರೆ ನಮಗೆ ಸಾಕಾಗಿದೆ ಎಂದುಬಿಟ್ಟ. ಗೋವಿಂದ ನರ್ಸಿಂಗ್ ಹೋಮ್ ಕಟ್ಟಿಸಲು ಪ್ಲ್ಯಾನ್ ಶಾಂಕ್ಷನ್ ಆಗಬೇಕಾಗಿತ್ತು. ಕಾರ್ಪೊರೇಷನ್ ಆಫೀಸ್ಗೆ ಅಲಿದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವನಿಗೆ ಸಾಕಾಗಿ ಹೋಗಿತ್ತು. ಅವನ ಸಹೋದ್ಯೋಗಿಯಾಗಿದ್ದ ಡಾಕ್ಟರ್ ಚಿದಂಬರ್ ಹೇಳಿದರು, ನೀನೇ ಓಡಾಡ್ತಾ ಇದ್ದರೆ ಇನ್ನು 2 ವರ್ಷಗಳಾದರೂ ನಿನ್ನ ಕೆಲಸ ಆಗಲ್ಲ. ನಾನು ಮನೆ ಕಟ್ಟಿಸುವಾಗ ಖಾತೆ ಟ್ರಾನ್ಸ್ಫರ್ ಅಂತ ಹೇಳಿ ನನಗೆ ಕಾರ್ಪೊರೇಷನ್ ಆಫೀಸ್ನಲ್ಲಿ ಗುಮಾಸ್ತರೊಬ್ಬರು ಪರಿಚಯ ಇದ್ದಾರೆ. ಅವರನ್ನು ನಿನಗೂ ಭೇಟಿ ಮಾಡಿಸ್ತೀನಿ. ನಿನ್ನ ಕೆಲಸ ಎತ್ತಿದಾಗೆ ಆಗೋಗುತ್ತೆ. ಅವರ ಮಾತಿನಂತೆ ರಂಗಪ್ಪ ಎಂಬ ಗುಮಾಸ್ತನ ಭೇಟಿಯಾಯಿತು.
ಸರ್, ನಿಮ್ಮ ಪ್ಲ್ಯಾನ್ ದೊಡ್ಡದು. ನೀವು ಕಮರ್ಷಿಯಲ್ ಪರ್ಪಸ್ಗಾಗಿ ಉಪಯೋಗಿಸಿಕೊಳ್ತಾ ಇರೋದ್ರಿಂದ ಕೈ ಬಿಚ್ಚಿ ಕೊಡಬೇಕಾಗತ್ತೆ. ದುಡ್ಡು ಕೊಡದೆ ಸರ್ಕಾರಿ ಕಚೇರಿಗಳಲ್ಲಿ ಯಾವ ಕೆಲಸ ನಡೆಯುತ್ತೆ ಸರ್? ಅವನು ಹೇಳುವ ಮೊತ್ತ ಬಹಳ ಜಾಸ್ತಿ ಎಂದು ಗೋವಿಂದನ ಅಭಿಮತ. ಲಂಚ ಕೊಡದೆ ನಾವು ನೆಲದ ಮೇಲಿಂದ ಒಂದಡಿ ಕಟ್ಟೋಕ್ಕಾಗಲ್ಲ. ಈ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ, ಬ್ರೈಟ್ ಎಲ್ಲ ಸೇರಿದ್ರೆ ಇನ್ನೊಂದು ಮನೆ ಕಟ್ಟಿಸಿದಷ್ಟು ಖರ್ಚಾಗತ್ತೆ. ರಂಗಯ್ಯ ಮೋಸ ಮಾಡಲ್ಲ, ತುಂಬ ನಂಬಿಕಸ್ಸ. ಅವನ ಕೈಯಲ್ಲಿ ಹಣ ಕೊಟ್ಟರೆ ಕೆಲಸವಾದ ಹಾಗೆಯೇ ಲೆಕ್ಕ. ಚಿದಂಬರ್ ಸಲಹೆಗೆ ಮಣಿದು ಗೋವಿಂದ ಒಪ್ಪಲೇಬೇಕಾಯಿತು. ಅಂದು ಹಣದ ವ್ಯವಸ್ಥೆ ಮಾಡುವ ಸಲುವಾಗಿ ಗೋವಿಂದ ಬ್ಯಾಂಕಿನ ಪಾಸ್ಬುಕ್ ಪರಿಶೀಲಿಸಿದಾಗ ಅವನ ಚೆಕ್ ಬುಕ್ ಕಾಣಲಿಲ್ಲ. ಎಷ್ಟು ಹುಡುಕಾಡಿದ್ರೂ ಸಿಗದೆ ಹೋದಾಗ ಅವನು ವೈಶಾಲಿಯನ್ನು ವಿಚಾರಿಸಿದ. ವೈಶಾಲಿ, ನನ್ನ ಚೆಕ್ ಬುಕ್ ಕಾಣಿಸ್ತಾ ಇಲ್ವಲ್ಲೇ? ನೀನೆಲ್ಲಾದರೂ ಎತ್ತಿಟ್ಟಿದೀಯಾ? ಸರಿ, ನನ್ನ ಕೆಲಸ ಮಾಡ್ಕೊಳ್ಳೋಕೆ ನನಗೆ ಟೈಮ್ ಸಾಲದು. ಇನ್ನು ನಿಮ್ಮ ಚೆಕ್ ಬುಕ್ ನಾನು ಎಲ್ಲೆತ್ತಿಡಲಿ? ಬ್ಯಾಂಕಿನಲ್ಲೇ ಒಂದು ವಿಡ್ರಾಯಲ್ ಸ್ಲ್ಯಾಂಪ್ ತಗೊಂಡು ದುಡ್ಡು ಡ್ರಾ ಮಾಡಿ ಅವಳು ಸಿಡ್ಕಿದ್ಲು. ಆದರೂ ಗೋವಿಂದನಿಗೆ ಅನ್ಯಾಯವಾಗಿ ಚೆಕ್ ಪುಸ್ತಕ ಕಾಣಿಸ್ತಾ ಇಲ್ಲಂಬಂತೆ ಗಾಬರಿಯಾಯಿತು. ಅವನು ಬ್ಯಾಂಕಿಗೆ ಹೋಗಿ ಹಣ ಡ್ರಾ ಮಾಡಲು ಚೆಕ್ ಬರೆದು ಕೊಟ್ಟಾಗ ಬ್ಯಾಂಕಿನವರು ಅವನ ಬ್ಯಾಲೆನ್ಸ್ ಗಮನಿಸಿ, ಸರ್, ಸಾರಿ, ನಿಮ್ಮ ಅಕೌಂಟ್ನಲ್ಲಿ ಅಷ್ಟು ಹಣ ಇಲ್ಲ ಎಂದಾಗ ಗೋವಿಂದ ಅಪ್ರತಿಭನಾದ. ಆರ್ ಯು ಜೋಕಿಂಗ್? 2 ತಿಂಗಳಿನಿಂದ ನಾನು ಬ್ಯಾಂಕಿಗೆ ಬಂದಿಲ್ಲ. ನನ್ನ ಅಕೌಂಟ್ನಲ್ಲಿ 30,000 ಇತ್ತು. ಗೋವಿಂದ ಅವರ ಬ್ಯಾಂಕಿನಲ್ಲಿ ಪ್ರತಿಷ್ಠಿತ ಗ್ರಾಹಕನಾಗದಿದ್ದರಿಂದ ಬ್ಯಾಂಕಿನವರು ನಮ್ರತೆಯಿಂದ, ಇಲ್ಲ ಸರ್, ಈಗ 500 ರೂಪಾಯಿ ಮಾತ್ರ ಇದೆ. ಹೀಗೊಂದು ವಾರದಿಂದ ನೀವು 29,500 ರೂಪಾಯಿ ಡ್ರಾ ಮಾಡಿದ್ದೀರಿ ಎಂದು ದಾಖಲೆ ತೋರಿಸಿದಾಗ ಗೋವಿಂದನಿಗೆ ದಿಕ್ಕು ತೋಚದಂತಾಯಿತು. ಇಂಪಾಸಿಬಲ್, ನಾನು 1 ಪೈಸಾ ಡ್ರಾ ಮಾಡಿಲ್ಲ. ಯು ಮಸ್ಟ್ ಬಿ ಮಿಸ್ಟೇಕನ್. ದಯವಿಟ್ಟು ಸರಿಯಾಗಿ ನೋಡಿ. ಕೌಂಟರ್ನಿಂದ ಕ್ಯಾಷಿಯರ್ ತಲೆ ಎತ್ತಿ ನೋಡುವ ಅವನಿಗೆ ಹೇಳಿದ. ಸರ್, ಪ್ರತಿ ಸಲ ನಿಮ್ಮ ಮಗ ಬಂದು ಕ್ಯಾಶ್ ಡ್ರಾ ಮಾಡಿಕೊಂಡು ಹೋಗಿದ್ದಾರೆ. ಚೆಕ್ನಲ್ಲಿ ನಿಮ್ಮ ಸಿಗ್ನೇಚರ್ ಇರುತ್ತಲ್ವಾ? ಗೋವಿಂದ ಕ್ಷಣಕಾಲ ದಿಗ್ಭ್ರಾಂತನಾಗಿ ಕಲ್ಲಿನಂತೆ ನಿಂತುಬಿಟ್ಟ. ಪ್ರಜ್ವಲ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾನೆಂದು ಅವನ ಕನಸಿನಲ್ಲೂ ಎಣಿಸಿರಲಿಲ್ಲ. ಅವನು ತಲೆ ತಗ್ಗಿಸಿ ಮನೆಗೆ ಬಂದವನೇ ವೈಶಾಲಿಯನ್ನು ಕೇಳ್ದ. ಎಲ್ಲೇ ನಿನ್ನ ಸುಪುತ್ರ? ಯಾಕ್ರಿ, ನಿನ್ನೆ ರಾತ್ರಿ ಅವನು ಮನೆಗೆ ಬಂದು ಮಲಗಿದ್ದೆ ಲೇಟು. ಪಾಪ ಇನ್ನೂ ಎದ್ದಿಲ್ಲ. ಗೋವಿಂದನ ಕೋಪದ ಕಾವೇರಲು ಅಷ್ಟೇ ಸಾಕಾಯಿತು. ಪಾಪ ದೊಡ್ಡ ಸಾಧನೆ ಮಾಡಿಕೊಂಡು ಬಂದಿದ್ದಾನೆ, ಆರ ಹಾಕಿ ಸನ್ಮಾನ ಮಾಡು. ಏನ್ರಿ ಮಾಡಿದ್ದ ಅವನು ಅಂಥ ಕೆಲಸ? ಗೋವಿಂದ ಮಾತನಾಡದೆ ಪ್ರಜ್ವಲ್ನ ರೂಮಿಗೆ ಹೋಗಿ ಮಲಗಿದ್ದವನನ್ನು ಎಬ್ಬಿಸಿ ದರದರನೆ ಹೊರಗೆಳೆದು ಕರೆತಂದ. ನೆನ್ನೆ ಬ್ಯಾಂಕಿಗೆ ಹಾಕೋ ಹೋಗಿದ್ದೆ. ಯಾವ ಬ್ಯಾಂಕು? ಪ್ರಜ್ವಲ್ ಅಮಾಯಕನಾಗಿ ಕೇಳಿದಾಗ ಗೋವಿಂದನ ರೋಷ ಇನ್ನೂ ಹೇರ್ತು. ಅವನ ಕೆನ್ನೆಗೆ ಚಟಾರನೆ ಬಾರಿಸಿದ. ಯು ರಾಸ್ಕಲ್, ನನಗೆ ಮೋಸ ಮಾಡ್ತೀಯಾ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿ ಹಣ ಲಪ್ಟಾಯಿಸೋ ಮಟ್ಟಕ್ಕೆ ಇಳಿದ್ಬಿಟ್ಯಾ? ನಿನ್ಗೇನೋ ಕಡಿಮೆ ಮಾಡಿದ್ದೀನಿ ನಾನು? ನೀನು ಕೇಳಿದಷ್ಟು ಪಾಕೆಟ್ ಮನಿ ಬಿಸಾಕಲ್ವಾ? ತಂದೆ ತಾಯಿಯನ್ನೇ ಲೂಟಿ ಮಾಡಿ ನೀನು ನಿಜವಾಗ್ಲೂ ಜೀವನದಲ್ಲಿ ಉದ್ಧಾರ ಆಗ್ತೀಯೇನೋ? ಥೂ, ನಿನ್ನ ಯೋಗ್ಯತೆಗೆಷ್ಟು? ಈಗ ಆಘಾತಕ್ಕೊಳಗಾದವಳು ವೈಶಾಲಿ. ಹೌದೇನೋ ಮನೆ ಹಾಳ, ಸ್ವಂತ ತಂದೆಯಿಂದ ದುಡ್ಡು ಕದೀತಾ ಇದೆಯೇನೋ? ನಿನ್ನ ಯೋಗ್ಯತೆಗೆ ಇಷ್ಟು ಸಾಕಾ? ಓಕೆ, ಯಾರ ಮನೆಗಾದರೂ ಕನ್ನ ಹಾಕು, ಇಲ್ಲ ದರೋಡೆ ಮಾಡು. ಅಷ್ಟೊಂದು ಹಣ ತಗೊಂಡು ಹೋಗಿ ಏನು ಮಾಡಿದೆ ಬೊಗಳೋ? ಗೋವಿಂದ ಅಬ್ಬರಿಸಿದಾಗ ವೈಶಾಲಿ ಅವನ ಭುಜ ಬಳಸಿ ಕಳವಳದಿಂದ ನೋಡಿದ್ದು. ಗೋವಿಂದ್, ನೀವು ಸುಮ್ಮನೆ ಎಕ್ಸೈಟ್ ಆಗಬೇಡಿ. ಮೊದಲೇ ನಿಮಗೆ BP ಇದೆ. ಮೊನ್ನೆ ಎಲ್ಲ ಎದೆ ನೋವು ಅಂತ ECG ಮಾಡಿಸಿದ್ದೀರಿ. ಇವನ್ ಮುಂದೆ ಕೂಗಾಡೋದು ಒಂದೇ, ಬಂಡೆ ಮೇಲೆ ಮಳೆ ಸುರಿಯೋದು ಒಂದೇ. ನಾವು ಇವನ್ ಮೇಲೆ ಆಸೆ ಬಿಟ್ಬಿಡೋದೇ ವಾಸಿ. ಇಂಥ ಮಗನ ಬಗ್ಗೆ ಇನ್ನೂ ನಮಗ್ಯಾಕ್ರಿ ವ್ಯಾಮೋಹ? ಗೋವಿಂದ ದಪ್ಪನೆ ಸೋಫಾದ ಮೇಲೆ ಕುಳಿತ. ನಮ್ಮ ಮಗನ್ ನೋಡಿದ್ಯಾ ವೈಶಾಲಿ? ನಾನು ಅವನ ಭವಿಷ್ಯಕ್ಕೋಸ್ಕರ ನರ್ಸಿಂಗ್ ಹೋಮ್ ಕಟ್ಟಿಸ್ತಾ ಇದ್ರೆ ಅವನಾಗಲೇ ನನ್ನ ಸಮಾಧಿ ಕಟ್ತಾ ಇದ್ದಾನೆ. ವೈಶಾಲಿಗೆ ಕಣ್ಣಲ್ಲಿ ನೀರು ಹೊಕ್ಕಿ ಬಂತು. ಅದನ್ನು ತಡೆದುಕೊಂಡು ಪ್ರಜ್ವಲ್ನತ್ತ ತಿರುಗಿ ರೇಗಿದ್ಲು. ಯಾಕೋ ನಮ್ಮ ಕಣ್ಮುಂದೆ ನಿಂತು ಹೊಟ್ಟೆ ಉರಿಸ್ತೀಯೋ? ಆ ದುಡ್ಡಿನ ಅಭಿಷೇಕ ಯಾರಿಗೆ ಮಾಡಿದ್ಯೋ ಅಲ್ಲೇ ಹಾಳಾಗಿ ಹೋಗು. ನಿನ್ನನ್ನು ಎತ್ತ ತಪ್ಪಿಗೆ ಸಂಕಟ ಪಡೋದು ನಮ್ಮ ಹಣೆ ಬರಹ. ಪ್ರಜ್ವಲ್ ಏನು ಮಾತನಾಡದೆ ಹೊರಗೆ ನಡೆದ.
ಅವನ ಮುಖದಲ್ಲಿ ತಂದೆ ಹೊಡೆದರೆಂಬ ರೋಷವಾಗಲಿ ತಾನು ಕಳ್ಳತನದಲ್ಲಿ ಸಿಕ್ಬಿದ್ದೆನೆಂಬ ಪಶ್ಚಾತ್ತಾಪವಾಗಲಿ ಇರಲಿಲ್ಲ. ಬದಲಾಗಿ ಬಂದದ್ದೆಲ್ಲ ಬರಲಿ, ತನಗೇನು ಎಂಬ ನಿರ್ವಿಕಾರಕ ಭಾವವಿತ್ತು. ಅವನು ಹೋದ್ಮೇಲೆ ವೈಶಾಲಿ ಪತಿಯತ್ತ ತಿರುಗಿ ಕೆಳದೆನೆಯಲ್ಲಿ ನುಡಿದ್ಲು. ನೀವು ಯೋಚನೆ ಮಾಡಬೇಡಿ, ಆರೋಗ್ಯ ಕೆಡಿಸ್ಕೊಳ್ಬೇಡ್ರಿ. ಏನೋ ಹುಡುಕ್ತಾನ, ದೊಡ್ಡವನಾದರೆ ಜವಾಬ್ದಾರಿ ಬಂದಮೇಲೆ ತಾನಾಗೆ ಸರಿ ಹೋಗ್ತಾನೆ. ಈಗ ದುಡ್ಡಿಗೇನು ಮಾಡೋದು? ವೈಶಾಲಿ ಅವನ ಬೆನ್ನ ಮೇಲೆ ಕೈ ಇಟ್ಲು. ಏನ್ರಿ, ದುಡ್ಡು ತಗೊಂಡಿರೋದು ನಮ್ಮ ಮಗ ತಾನೆ, ಅವನ ಮೇಲೆ ನಾವು ಹೇಗ್ರಿ ಕಂಪ್ಲೇಂಟ್ ಮಾಡೋದು? ನಿಜ ಗೊತ್ತಾದರೆ ಬ್ಯಾಂಕಿನವರ ಮುಂದೆ ನಮಗೆ ಮರ್ಯಾದೆ ಉಳಿಯುತ್ತಾ? ಅವನು ಕುಲ್ಗೆಟ್ಟು ಹೋಗಿರೋದು ನಿನ್ನಿಂದ. ಗೋವಿಂದ ಈಗ ಅವಳ ಮೇಲೆ ಸಿಡಿದಿದ್ದ. ತಾಯಿಯಾಗಿ ನೀನೇನು ತಿದ್ದಿ ಬೆಳೆಸಿದೀಯಾ ಅವನ್ನ? ನೀನಾಯಿತು, ನಿನ್ನ ದೊಡ್ಡಸ್ತಿಕೆ ಡಂಬಾಚಾರ ಆಯಿತು. ಈ ಹಾಳಾದವನು ಮನೆ ಪದಾರ್ಥಗಳನ್ನು ಕದೀತಿರುವಾಗಲೂ ನೀನು ಅದನ್ನು ನನ್ನಿಂದ ಮುಚ್ಚಿಟ್ಟು ಅವನನ್ನು ಸೇಫ್ ಗಾರ್ಡ್ ಮಾಡಿದೆ. ನನಗದು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಥೂ, ಯಾವ ಜನ್ಮದ ಶತ್ರುವಿನ ರೂಪದಲ್ಲಿ ನೀನು ನನ್ನ ಹೆಂಡತಿಯಾಗಿ ಬಂದ್ಯೋ? ಯಾವ ಜನ್ಮದ ಕರ್ಮ ಅನುಭವಿಸೋಕೆ ಅವನು ನನ್ನ ಮಗನಾಗಿ ಹುಟ್ಟಿದ್ನೋ? ಸಾತ್ವಿಕ್ನಂತ ಮಗನ್ನ ಪಡೆಯೋಕೆ ಪುಣ್ಯ ಮಾಡಿರಬೇಕು. ವೈಶಾಲಿ ಮೊದಲಿನಂತೆ ಅವನೊಡನೆ ಮಾತು ಬೆಳೆಸಿ ವಾದ ಮಾಡದೆ ಮೌನವಾಗಿದ್ಲು. ಅವಳಿಗೂ ಆತ ತನ್ನ ತಪ್ಪೆ ಬೃಹದಾಕಾರವಾಗಿ ತನ್ನ ಮುಂದೆ ನಿಂತು ತನ್ನನ್ನೇ ಅಣಕಿಸುವಂತೆ ಭಾಸವಾಗಿತ್ತು. ತನ್ನ ಶ್ರೀಮಂತಿಕೆ ಪ್ರದರ್ಶಿಸಲು ತನ್ನ ಮಗನನ್ನೇ ಸಾಧನ ಮಾಡಿಕೊಂಡು ಅವನು ನಡೆಯುವ ದಾರಿಗೆ ಅವನನ್ನು ಸ್ವಚ್ಛಂದವಾಗಿ ಬಿಟ್ಟಿದ್ಲು. ಈಗ ಪ್ರಜ್ವಲ್ ಸಂಪೂರ್ಣವಾಗಿ ಕಡಿವಾಣ ಕಿತ್ತ ಕುದುರೆಯಂತಾಗಿದ್ದ. ಮೊದಲಿನ ಪ್ರಜ್ವಲ್ ಈಗ ಕನಸಾಗಿ ಹೋಗಿದ್ದ. ಈಗಿರುವ ಪ್ರಜ್ವಲ್ ವಾಸ್ತವಕ್ಕೆ ಅಂಟದೆ, ಭಾವನೆಗಳಿಗೆ ಸ್ಪಂದಿಸದೆ, ತಂದೆ ತಾಯಿ ತನ್ನ ಪಾಲಿಗೆ ಬದುಕಿದ್ದಾರೆ ಎಂದು ಪರಿಗಣಿಸದೆ ಅವರ ಧ್ಯೇಯ ಕನಸುಗಳನ್ನು ಪುಡಿ ಪುಡಿ ಮಾಡಿದ್ದ. ಪ್ರಜ್ವಲ್ನ ಮನಸ್ಸು ಅಸಮಾಧಾನ, ಆಕ್ರೋಶದಿಂದ ದುಮುಗುಟ್ಟಿತ್ತು. ಇತ್ತೀಚೆಗೆ ಗೋವಿಂದ ತುಂಬ ಜಾಗರೂಕನಾಗಿದ್ದ. ಮೊದಲಿನಂತೆ ಮಗನಿಗೆ ಕೈ ತುಂಬ ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲ. ಮನೆಯ ಬಳಿ ಇದ್ದ ಬ್ಯಾಂಕಿನಲ್ಲಿದ್ದ ಅಕೌಂಟ್ ಮುಚ್ಚಿ ತನ್ನ ಆಸ್ಪತ್ರೆಗೆ ಹತ್ತಿರವಿದ್ದ ಬ್ಯಾಂಕಿನಲ್ಲಿ ಶಾಖೆ ಆರಂಭಿಸಿದ. ಚೆಕ್ ಪುಸ್ತಕದಲ್ಲಿ ತನ್ನ ಸಹಿಯೊಂದೇ ಅಲ್ಲದೆ ಒಂದು ಸಾಂಕೇತಿಕ ಪದ ಬರೆದ್ರೆ ಮಾತ್ರ ಚೆಕ್ಕಿಗೆ ಹಣ ಕೊಡಬೇಕೆಂದು ಬ್ಯಾಂಕಿನ ಅಧಿಕಾರಿಗಳೊಂದಿಗೆ ಮನವಿ ಸಲ್ಲಿಸಿ ವ್ಯವಸ್ಥೆ ಮಾಡಿಕೊಂಡಿದ್ದ. ಇದರಿಂದ ಪ್ರಜ್ವಲ್ ಹಣ ಲಪ್ಟಾಯಿಸಲು ಯಾವ ಚಾತುರ್ಯ ಉಪಯೋಗಿಸಿದ್ರೂ ಪ್ರಯೋಜನವಾಗಲಿಲ್ಲ. ನೀವು ಕೈ ತುಂಬ ಸಂಪಾದಿಸೋದು ನನಗೋಸ್ಕರ ತಾನೆ? ದುಡ್ಡು ಬ್ಯಾಂಕ್ನಲ್ಲಿ ಬಚ್ಚಿಟ್ಟು ನೀವೇನು ಉಪ್ಪಿನಕಾಯಿ ಹಾಕ್ತೀರಾ ಎಂದು ರೋಷದಿಂದ ಗೋವಿಂದನನ್ನು ಕೇಳಿದಾಗ ಗೋವಿಂದ ಅದೇ ದಾಟಿಯಲ್ಲಿ ಉತ್ತರಿಸಿದ. ನನ್ನ ಮಗ ಯೋಗ್ಯ ಅಂತ ತಿಳ್ಕೊಂಡು ಅವನಿಗೆ ಯಾವ ಕೊರತೆಯೂ ಬಾರದ ಹಾಗೆ ಕೈ ತುಂಬ ಹಣ ಕೊಡ್ತಿದ್ದೆ. ಆದರೆ ಅವನು ಲಫಂಗ, ಕಳ್ಳ, ಮನೆ ಹಾಳ ಅಂತ ಗೊತ್ತಾದ ಮೇಲೂ ನಾನು ಬೆವರು ಸುರಿದು ಸಂಪಾದನೆ ಮಾಡಿದ್ದನ್ನು ಅವನ ಮೇಲೆ ಸುರಿಯೋಕೆ ನನ್ನ ಮನಸ್ಸು ಒಪ್ಪಲ್ಲ. ಪ್ರಜ್ವಲ್ ತಂದೆಯನ್ನು ಎದುರಿಸಲಾರದೆ ಗೊಣಕೊಂಡು ತೆಪ್ಪನಾಗಿದ್ದ. ಇನ್ನು ವೈಶಾಲಿಯು ಅವನನ್ನು ಪ್ರೋತ್ಸಾಹಿಸಲಿಲ್ಲ. ತನ್ನ ಲಾಕರ್, ಬೀರು ಎಲ್ಲಕ್ಕೂ ಬೀಗ ಹಾಕಿಯೇ ಆಫೀಸಿಗೆ ಹೋಗ್ತಿದ್ಲು. ಈಗ ರೂಮಿಗೂ ಬೀಗ ಹಾಕ್ತಿದ್ಲು. ಸಮಯಕ್ಕೆ ಬೇಕೆಂದರೆ ಪ್ರಜ್ವಲ್ಗೆ 1 ರೂಪಾಯಿಯೂ ಸಿಗ್ತಿರ್ಲಿಲ್ಲ. ನಾನೇನು ಕಾಲೇಜ್ನಲ್ಲಿ ಉಪವಾಸ ಇರಬೇಕಾಗತ್ತಾ? ಕ್ಯಾಂಟೀನಲ್ಲಿ ತಿನ್ನೋದಕ್ಕಾದರೂ ದುಡ್ಡು ಕೊಡು. ಅವನು ತಾಯಿಯನ್ನು ಅಂಗಲಾಚಿದ. ಮನೆಯಲ್ಲಿ ಅಡಿಗೆಯವರಿಗೆ ಸಂಬಳ ಕೊಟ್ಟು ತಿಂಡಿ ಅಡಿಗೆ ಮಾಡಿಸ್ತೀನಿ. ಬೆಳಗ್ಗೆ ತಿಂಡಿ ತಿಂದು ಅದನ್ನೇ ಕ್ಯಾರಿಯರ್ಗೂ ಹಾಕೊಂಡು ಹೋಗು. ಹೊರಗೆ ತಿನ್ನೋ ಅಭ್ಯಾಸ ನಿಲ್ಲಿಸಿದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ವೈಶಾಲಿ ಮೊಟಕಾಗಿ ನೋಡಿದ್ಲು. ಕಾರಿಗೆ ಪೆಟ್ರೋಲು? ಕಾರನ್ನು ಗ್ಯಾರೇಜ್ನಲ್ಲಿ ಇಟ್ಟಿದ್ದೀನಿ. ಅದರ ಕೀ ನಿನಗೆ ಕೈಗೆ ಸಿಗ್ತಿಲ್ಲ. ಎಲ್ಲ ಹುಡುಗರ ಹಾಗೆ ಬಸ್ನಲ್ಲಿ ಓಡಾಡು, ಪಾಸ್ ಮಾಡಿಸ್ಕೊಡ್ತೀನಿ. ಗೋವಿಂದ ಗುಟರ್ ಹಾಕಿದ. ಹುಟ್ಟಿದಾಗಿನಿಂದ ಎಂದೂ ಹಣದ ಅಭಾವ ಕಾಣದ ಪ್ರಜ್ವಲ್ ಕಂಗಾಲಾದ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಐಷಾರಾಮವಾದ ಪದಾರ್ಥಗಳ ಬೆಲೆ ತಿಳಿಯೋದಿಲ್ಲ. ಅವರಿಗೆ ಅವಶ್ಯಕವಾದದ್ದು ಹೆತ್ತವರ ಮಮತೆ, ವಾತ್ಸಲ್ಯ. ಆದರೆ ಮಗನನ್ನು ಪ್ರೀತಿಸಿ ಲಾಲಿಸುವ ಪುರ್ಸೊತ್ತು ವೈಶಾಲಿಗೆ ಸಿಗ್ತಿರಲಿಲ್ಲ. ಜೀವನದಲ್ಲಿ ತನ್ನ ಕರ್ತವ್ಯಗಳನ್ನೆಲ್ಲ ಹಣದ ಮೂಲಕ ಪೂರೈಸಿಬಿಡ್ಬೋದೆಂಬ ಅಹಂಭಾವ ಅವಳಲ್ಲಿ ಮನೆ ಮಾಡಿತು. ಹಿಂದೆಲ್ಲ ಲಲಿತಮ್ಮನವರಿಗೆ ಅವಳು ಕೈ ತುಂಬ ಹಣ ಕೊಡ್ತಿದ್ದರಿಂದ ಅವರು ಮೊಮ್ಮಗನ ಯೋಗಕ್ಷೇಮವನ್ನು ಗಮನಿಸ್ತಿದ್ರು.
ಆಗೆಲ್ಲ ಅವರಿಗೆ ಸುಮತಿ ಬಡವರ ಮನೆಯ ಹೆಣ್ಣೆಂಬ ತಿರಸ್ಕಾರವಿತ್ತು. ನೀನು ಯಾವುದಾದ್ರೂ ಕೆಲ್ಸಕ್ಕೆ ಸೇರ್ಕೋ, ಗೋಪಾಲನಿಗೂ ಸಹಾಯ ಆಗತ್ತೆ. ನನ್ನ ಕೈಗೆ ತಿಂಗಳಿಗಿಷ್ಟು ವೈಶಾಲಿ ತರಹ ನೀನು ಹಣ ಕೊಟ್ಟರೆ ಸಾತ್ವಿಕನಿಗೆ ತಿಂಡಿ ತರಿಸ್ಕೊಟ್ಟು ನೋಡ್ಕೊತೀನಿ. ಅವನು ಗಂಡು ಹುಡುಗ, ಸದಾ ನೀನು ಮನೆಯಲ್ಲಿದ್ದು ಅವನನ್ಯಾಕೆ ನೋಡ್ಕೊಳ್ಬೇಕು? ಗಂಡು ಮಕ್ಕಳನ್ನು ಅಷ್ಟು ಸೂಕ್ಷ್ಮವಾಗಿ ಬೆಳೆಸಬಾರ್ದು ಎಂದು ಅವರು ಆಗಾಗ ಸುಮತಿಯನ್ನು ಆಕ್ಷೇಪಿಸುತ್ತಿದ್ದರು. ಮೊದಲನೆಯದಾಗಿ ಗೋಪಾಲನಿಗೆ ಹೆಂಡತಿಯ ಕೈಯಲ್ಲಿ ಹೊರಗೆ ದುಡಿಸೋದು ಇಷ್ಟವಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸುಮತಿಗೆ ಇದ್ದೊಬ್ಬ ಮಗನನ್ನು ನಿರ್ಲಕ್ಷಿಸಿ ತನ್ನ ಸಂಸಾರಕ್ಕೆ ಸಂಪಾದಿಸಿ ತರಬೇಕೆಂಬ ಆಕಾಂಕ್ಷೆ ಇರಲಿಲ್ಲ. ಗಂಡು ಮಗನಾಗಲಿ ಹೆಣ್ಮಗಳಾಗಲಿ ಹೆತ್ತವರ ಅಂಕೆಯಲ್ಲಿ ಬೆಳೆಬೇಕಾದ್ರೆ ಇಬ್ಬರಲ್ಲಿ ಒಬ್ಬರಾದರೂ ಮನೆಯಲ್ಲಿ ಇರಬೇಕೆಂದು ಅವಳ ಅಭಿಪ್ರಾಯವಾಗಿತ್ತು. ಗೋಪಾಲ ತರುವ ವೇತನದಲ್ಲೇ ಅಚ್ಚುಕಟ್ಟಾಗಿ ಸಂಸಾರ ನಿಭಾಯಿಸ್ತಿದ್ಲು. ಆಗೆಲ್ಲ ವೈಶಾಲಿಗೆ ತಾನು ಸುಮತಿಗಿಂತ ಮೇಲ್ಮಟ್ಟದಲ್ಲಿ ಇದ್ದೀನಿ ಎಂಬ ಅಹಂಭಾವವಿತ್ತು. ತಾನು ಗೋವಿಂದ ತಮ್ಮ ಮಗನನ್ನು ಅತಿ ವೈಭವದಲ್ಲಿ ಮೆರೆಸ್ತಿದ್ದೇವೆ ಎಂದು ತೋರಿಸಿಕೊಳ್ಳಲು ಬೆಲೆ ಬಾಳುವ ಸಾಮಾನುಗಳನ್ನು ತಂದು ಮಗನ ಮುಂದೆ ಸುರಿತಿದ್ಲು ಹೊರತು ಅತ್ಯಂತ ಅಮೂಲ್ಯವಾದ ಗುಣ ನಡತೆ ಅವನಲ್ಲಿ ಬೆಳೆಯಲು ಅವಕಾಶ ಕಲ್ಪಿಸಿಕೊಡ್ತಿರ್ಲಿಲ್ಲ. ಹಣವೇ ಸರ್ವಸ್ವ ಎನ್ನುವ ದಾರಿಯಲ್ಲಿ ಅವನನ್ನು ಪ್ರೋತ್ಸಾಹಿಸಿದ್ಲು. ಅದೇ ಮನೆಯಲ್ಲಿ ಬೆಳೆಯುತ್ತಿದ್ದ ಸಾತ್ವಿಕನಿಗೆ ಅದನ್ನು ಕಂಡು ತನ್ನ ಬಗ್ಗೆಯೇ ಕೀಳರಿಮೆ ಮೂಡ್ತಿತ್ತು. ವೈಶಾಲಿಯು ಅವನ ಎಳೆಯ ಮನಸ್ಸಿನ ಮೇಲೆ ಬರೆ ಎಳೆಯುವಂತೆ, ನೀನು ಅದನ್ನೆಲ್ಲ ಮುಟ್ಟಬೇಡ, ಅದನ್ನು ಹಾಳು ಮಾಡಿದ್ರೆ ಅದರ ರಿಪೇರಿ ಚಾರ್ಜ್ ಕೊಡೋ ಯೋಗ್ಯತೆಯು ನಿಮ್ಮ ಅಪ್ಪನಿಗಿಲ್ಲ ಎಂದು ಅವನ ಮುಖ ಮುರಿಯುತ್ತಿದ್ಲು. ತಾನು ಶ್ರೀಮಂತಳು, ಉದ್ಯೋಗಸ್ಥೆ, ಆರ್ಥಿಕವಾಗಿ ಸ್ವಾತಂತ್ರ್ಯಳು, ಎಲ್ಲರೂ ತನ್ನ ಅಧೀನದಲ್ಲಿ ಇರಬೇಕು ಎಂಬ ಧೋರಣೆ ಅವಳನ್ನು ಆಳ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.